ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇಶ್ರತ್ ಜಹಾನ್ ಎನ್ಕೌಂಟರ್ ಪ್ರಕರಣದಿಂದ ಅಮಿತ್ ಶಾಗೆ ಕ್ಲೀನ್ ಚಿಟ್ ಸಿಗುವ ಸಾಧ್ಯತೆಗಳ ವಿಷಯವನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. 2004ನೇ ಇಸ್ವಿ ಜೂನ್ 15ನೇ ತಾರೀಖಿನ ದಿನ ಗುಜರಾತ್ನ ಅಹಮದಾಬಾದ್ ಹೊರವಲಯದಲ್ಲಿ ನಸುಕಿನ ಜಾವದಲ್ಲಿ ಈ ಎನ್ಕೌಂಟರ್ ನಡೆಯುತ್ತೆ. ಎನ್ಕೌಂಟರ್ನಲ್ಲಿ ಇಶ್ರತ್ ಜಹಾನ್ ಸೇರಿದಂತೆ 4 ಜನ ಮೃತಪಡ್ತಾರೆ. ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ನಾಯಕ ಲಾಲ್ ಕೃಷ್ಣ ಅದ್ವಾನಿ ಅವರ ಕೊಲೆಗೆ ಸಂಚು ರೂಪಿಸಿದ್ದ ಲಷ್ಕರ್ ಎ ತೊಯ್ಯಬಾದ 4 ಉಗ್ರರನ್ನು ಕೊಂದು ಹಾಕಿದ್ದೀವಿ ಅಂತ ಅಹಮದಾಬಾದ್ ಪೊಲೀಸರು ಹೇಳಿಕೊಳ್ತಾರೆ. ಆದರೆ ಆ ಎನ್ಕೌಂಟರ್ ಬಗ್ಗೆ ಹಲವು ಸಂಶಯಗಳು ಬರ್ತವೆ. ತನಿಖೆ ನಡೆದಾಗ ಅದು ನಕಲಿ ಎನ್ಕೌಂಟರ್ ಅನ್ನೋದು ಗೊತ್ತಾಗುತ್ತೆ. ಅದರ ಸೂತ್ರಧಾರ ಅಮಿತ್ ಶಾ ಅನ್ನುವಂಥ ಆರೋಪಗಳು ಇಷ್ಟು ದಿನ ಕೇಳಿ ಬರ್ತಾ ಇದ್ವು. ಆದರೆ ಈಗ ತನಿಖೆ ನಡೆಸಿದ CBI 2ನೇ ಚಾರ್ಜ್ ಶೀಟ್ ಸಲ್ಲಿಸುವ ಹಂತದಲ್ಲಿದೆ. ಆ ಚಾರ್ಜ್ ಶೀಟ್ನಲ್ಲಿ ಅಮಿತ್ ಶಾ ವಿರುದ್ಧ ಯಾವುದೇ ಆರೋಪಗಳನ್ನು ಮಾಡಲಿಕ್ಕಿಲ್ಲ ಅನ್ನುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಬ್ರೇಕ್ಗಿಂತ ಮುಂಚೆ ಸತ್ತ 4 ಜನ ಯಾರು, ಅವರ ಹಿನ್ನೆಲೆ ಏನು ಅನ್ನುವಂಥ ವಿಷಯವನ್ನು ನಾನು ಹೇಳಿದ್ದೆ. ಈಗ ಎನ್ಕೌಂಟರ್ ಹೇಗಾಯಿತು ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ಎನ್ಕೌಂಟರ್ ನಡೆಯೋದಕ್ಕಿಂತ 4 ದಿನ ಮುಂಚೆ ಅಂದರೆ ಜೂನ್ 11, 2004ನೇ ತಾರೀಖಿನ ದಿನಾನೇ ಇಶ್ರತ್ ಜಹಾನ್ ಮನೆಯಿಂದ ಹೊರಟಿರ್ತಾಳೆ. ಎನ್ಕೌಂಟರ್ನಲ್ಲಿ ಸಾಯುವುದಕ್ಕಿಂತ 4 ದಿನ ಮುಂಚೆ ಜೂನ್ 11, 12ನೇ ತಾರೀಖಿನ ದಿನ ತಾಯಿಯ ಜೊತೆ ದೂರವಾಣಿಯಲ್ಲಿ ಆಕೆ ಮಾತನಾಡ್ತಾಳೆ. ಆದರೆ ಮನೆಯಿಂದ ಹೊರಡುವಾಗ ತಾಯಿಗೆ ಎಲ್ಲಿಗೆ ಹೋಗ್ತೀನಿ ಅನ್ನುವಂಥ ವಿಷಯವನ್ನು ಹೇಳಿರೋದಿಲ್ಲ. ಯಾಕಂದರೆ ಬಾಸ್ ಜೊತೆಗೆ ಮಗಳು ಓಡಾಡೋದು ತಾಯಿಗೆ ಇಷ್ಟ ಇರೋದಿಲ್ಲ. ಆದರೆ 11ನೇ ತಾರೀಖಿನ ದಿನ ನಾಸಿಕ್ ಬಸ್ ಸ್ಟ್ಯಾಂಡ್ ಎದುರಿಗಿನ ಕಾಯಿನ್ ಬೂತ್ನಿಂದ ಫೋನ್ ಮಾಡ್ತಾಳೆ. ನಾನು ಬಸ್ ಸ್ಟ್ಯಾಂಡ್ ಎದುರುಗಡೆ ಇದ್ದೀನಿ, ನನ್ನ ಬಾಸ್ ಇನ್ನೂ ಬಂದಿಲ್ಲ ಅನ್ನುವಂಥ ಮಾತನ್ನು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಫೋನ್ ಮಾಡಿ ಭಯಗ್ರಸ್ತ ಧ್ವನಿಯಲ್ಲಿ ಹೇಳ್ತಾಳೆ, ಇಲ್ಲಿ ಪ್ರಾಣೇಶ್ ಪಿಳ್ಳೈ ಇಬ್ಬರು ಅಪರಿಚಿತರನ್ನು ಕರೆದುಕೊಂಡು ಬಂದಿದ್ದಾನೆ ಅಂತ. ನಂತರ ಜೂನ್ 12ನೇ ತಾರೀಖಿನ ದಿನ ಮತ್ತೆ ಫೋನ್ ಮಾಡಿ ನಾನು ಬಾಸ್ ಜೊತೆಗೆ ಸುರಕ್ಷಿತವಾಗಿದ್ದೀನಿ ಅನ್ನುವಂಥ ಮಾತನ್ನು ಇಶ್ರತ್ ಜಹಾನ್ ತನ್ನ ತಾಯಿಗೆ ಹೇಳ್ತಾಳೆ. ಬಾಸ್ ಜಾವೇದ್ ಗುಲಾಮ್ ಶೇಖ್ ಜೊತೆ ನಾಸಿಕ್ಗೆ ಬಂದಿದ್ದೀನಿ ಅನ್ನುವಂಥ ಮಾತನ್ನು ತಾಯಿಗೆ ಇಶ್ರತ್ ಜಹಾನ್ ಹೇಳ್ತಾಳೆ. ನಂತರ ಮಹಾರಾಷ್ಟ್ರದಿಂದ ಗುಜರಾತ್ಗೆ ಬಂದಿದ್ದು ಹೇಗೆ ಏಕೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಜೂನ್ 15ನೇ ತಾರೀಖಿನ ನಸುಕಿನ ಜಾವ ಎನ್ಕೌಂಟರ್ನಲ್ಲಿ ಇಶ್ರತ್ ಜಹಾನ್ ಸಾಯ್ತಾಳೆ. ಈಕೆಯ ಬಾಸ್ ಸಾಯ್ತಾನೆ, ಜೊತೆಗೆ ಇನ್ನಿಬ್ಬರು ಕೂಡ ಸತ್ತು ಹೋಗ್ತಾರೆ. ಹಾಗಾದರೆ ಇದು ನಕಲಿ ಎನ್ಕೌಂಟರ್ ಅನ್ನುವಂಥ ಸಂಶಯಗಳು ಯಾಕೆ ಬಂದವು? ಇಶ್ರತ್ಗೆ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ಹಿನ್ನೆಲೆ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳು ನಮ್ಮ ಹತ್ರ ಇಲ್ಲ ಅಂತ ಮುಂಬೈ ಪೊಲೀಸರು ಎನ್ಕೌಂಟರ್ ನಡೆದ ಕೆಲವೇ ದಿನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಆಕೆ ಲಷ್ಕರ್ ಎ ತೊಯ್ಯಬಾಗೆ ಕೆಲಸ ಮಾಡ್ತಿದ್ಲು ಅನ್ನೋದಕ್ಕೆ ಪಾಕಿಸ್ತಾನದಿಂದ ಒಂದು ಸಾಕ್ಷಿ ಸಿಗುತ್ತೆ. ಪಾಕಿಸ್ತಾನದ ಲಷ್ಕರ್ ಎ ತೊಯ್ಯಬಾ ಸಂಘಟನೆಯ ಮುಖವಾಣಿ ಹಾಗೆ ಇರುವ ಘಾಜ್ವಾ ಟೈಮ್ಸ್ನಲ್ಲಿ ಒಂದು ವರದಿ ಪ್ರಕಟ ಆಗುತ್ತೆ. ಆ ಪತ್ರಿಕೆಯಲ್ಲಿ ಇಶ್ರತ್ ಮತ್ತು ಆಕೆಯ ಸಹಚರರು ಲಷ್ಕರ್ ಎ ತೊಯ್ಯಬಾದ ಕಾರ್ಯಕರ್ತರಾಗಿದ್ದರು, ಅಂಥ ಕಾರ್ಯಕರ್ತರನ್ನು ನಾವು ಕಳೆದುಕೊಂಡಿದ್ದೀವಿ ಅಂತ ಪಾಕಿಸ್ತಾನದ ಪತ್ರಿಕೆ ವರದಿ ಪ್ರಕಟಿಸುತ್ತೆ. 2009ರಲ್ಲಿ ನಕಲಿ ಎನ್ಕೌಂಟರ್ ಅಂತ ಅಹಮದಾಬಾದ್ ಮೆಟ್ರೋಪಾಲಿಟನ್ ನ್ಯಾಯಾಲಯ ತೀರ್ಪು ಕೊಡುತ್ತೆ. ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಗುಜರಾತ್ ಸರ್ಕಾರ ಮೇಲ್ಮನವಿ ಸಲ್ಲಿಸುತ್ತೆ. ಈ ತೀರ್ಪು ಬರೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂದರೆ, ಎನ್ಕೌಂಟರ್ ನಡೆದಂಥ ಸಂದರ್ಭದಲ್ಲಿ ಪಾಲಿಸಬೇಕಾದಂಥ ಕೆಲವು ಪ್ರಮುಖ ಕ್ರಮಗಳನ್ನು ಗುಜರಾತ್ ಪೊಲೀಸರು ಪಾಲಿಸಿರೋದಿಲ್ಲ ಅನ್ನುವಂಥದ್ದು. ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಬೇಕಾಗಿತ್ತು, ಆ FIR ಆಗಿರೋದಿಲ್ಲ. ಮರಣೋತ್ತರ ಪರೀಕ್ಷೆಯ ವರದಿಗಳು ಸರಿಯಾಗಿರೋದಿಲ್ಲ. ಘಟನೆ ನಡೆದಂಥ ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಗುಂಡಿನ ಗುರುತುಗಳಿರೋದಿಲ್ಲ. ಎಲ್ಲದಾದ ಆಧಾರದ ಮೇಲೆ ಅಹಮದಾಬಾದ್ ಮೆಟ್ರೋಪಾಲಿಟನ್ ಕೋರ್ಟ್ ಇದು ನಕಲಿ ಎನ್ಕೌಂಟರ್ ಅನ್ನೋ ತೀರ್ಪು ಕೊಡುತ್ತೆ. ನಂತರ ಗುಜರಾತ್ ಸರ್ಕಾರ ಆ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚಿಸಿತು. ಈ ಒಂದು ಎನ್ಕೌಂಟರ್ ಪ್ರಕರಣ ನಕಲಿನೋ ಅಸಲಿನೋ ಅನ್ನುವಂಥದ್ದನ್ನು ಕಂಡುಹಿಡಿಯೋದಕ್ಕೆ 2011ರಲ್ಲಿ ಆ ತನಿಖಾ ದಳ ಗುಜರಾತ್ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸುತ್ತೆ.
ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ವಿಶೇಷ ತನಿಖಾ ದಳ ಹೇಳುವಂಥದ್ದು ಇದು ಒಂದು ನಕಲಿ ಎನ್ಕೌಂಟರ್ ಅನ್ನುವಂಥ ಮಾತನ್ನು. ನಂತರ 3 ಜುಲೈ 2013ನೇ ತಾರೀಖಿನ ದಿನ CBI ಪ್ರಾಥಮಿಕ ಚಾರ್ಜ್ ಶೀಟನ್ನು ಸಲ್ಲಿಸುತ್ತೆ. ಆ ಚಾರ್ಜ್ ಶೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಇದ್ದಂಥದ್ದು ಇದು ಒಂದು ನಕಲಿ ಎನ್ಕೌಂಟರ್ ಅನ್ನುವಂಥ ವಿಷಯ. ಆದರೆ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ ಬರುವಂಥದ್ದು, ಬೇಹುಗಾರಿಕಾ ಪಡೆಯ ಮುಖ್ಯಸ್ಥರಾಗಿದ್ದ ಆಸಿಫ್ ಇಬ್ರಾಹಿಂ ಪ್ರಧಾನಮಂತ್ರಿ ಕಚೇರಿಗೆ ಒಂದು ವರದಿಯನ್ನು ಕೊಡ್ತಾರೆ. ಇಶ್ರತ್ ಜಹಾನ್ ಲಷ್ಕರ್ ಎ ತಯ್ಯಬಾದ ಸಕ್ರಿಯ ಕಾರ್ಯಕರ್ತೆಯಾಗಿದ್ರು ಅನ್ನೋದಕ್ಕೆ ನಮ್ಮ ಹತ್ರ ಬಲವಾದ ಸಾಕ್ಷಿಗಳಿದೆ ಅನ್ನುವಂಥ ವರದಿಯನ್ನು ಬೇಹುಗಾರಿಕಾ ಪಡೆಯ ಮುಖ್ಯಸ್ಥ ಆಸಿಫ್ ಇಬ್ರಾಹಿಂ ಪ್ರಧಾನಮಂತ್ರಿ ಕಚೇರಿಗೆ ಕೊಡ್ತಾರೆ. ಆದರೆ ಇದಕ್ಕೆ ಕಾಂಟ್ರಾಡಿಕ್ಟರಿಯಾಗಿ CBI ಸಲ್ಲಿಸಿದ್ದ ಪ್ರಾಥಮಿಕ ಚಾರ್ಜ್ ಶೀಟ್ನಲ್ಲಿ ಇಶ್ರತ್ ಜಹಾನ್ಗೆ ಭಯೋತ್ಪಾದಕ ಸಂಘಟನೆಯ ಜೊತೆ ಸಂಪರ್ಕ ಇತ್ತೋ ಇಲ್ವೋ ಅನ್ನುವಂಥ ವಿಷಯ ಪ್ರಸ್ತಾಪನೆ ಆಗಿರೋದಿಲ್ಲ. ಇದು ಎನ್ಕೌಂಟರ್ ನಕಲಿಯ ಅಸಲಿಯ ಅನ್ನುವಂಥ ವಿಷಯದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿರುವಂಥದ್ದು. ಎಸ್, CBI ಹೇಳುವಂಥದ್ದು ಇದು ನಕಲಿ ಎನ್ಕೌಂಟರ್ ಅಂತ. ಆಶ್ಚರ್ಯಜನಕ ರೀತಿಯಲ್ಲಿ ಮೃತರಿಗೂ ಲಷ್ಕರ್ ಎ ತಯ್ಯಬಾ ಸಂಘಟನೆಗೂ ಇದ್ದಂಥ ಸಂಬಂಧಗಳ ಬಗ್ಗೆ ಅಥವಾ ಸಂಬಂಧಗಳು ಇಲ್ಲ ಅನ್ನುವಂಥ ವಿಷಯದ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು CBI ಮಾಡಿರೋದಿಲ್ಲ. ಎಸ್, ಇನ್ನು ಈಗ ನಡೆದಿರುವಂಥ ಬೆಳವಣಿಗೆ, 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ CBI ತಯಾರಾಗಿದೆ. ಅದರಲ್ಲಿ ಅಮಿತ್ ಶಾಗೆ ಕ್ಲೀನ್ ಚಿಟ್ ಕೊಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಹಾಗಾದರೆ ಅಮಿತ್ ಶಾಗೂ ಈ ಕೇಸ್ಗೂ ಏನು ಸಂಬಂಧ ಅನ್ನುವಂಥ ಪ್ರಶ್ನೆ. ಮೊಟ್ಟ ಮೊದಲನೇದಾಗಿ ಅಮಿತ್ ಶಾ ಮೇಲಿದ್ದಂಥದ್ದು ನಕಲಿ ಎನ್ಕೌಂಟರ್ನ ಸೂತ್ರಧಾರಿ ಅನ್ನುವಂಥ ಆರೋಪ. ಅಮಿತ್ ಶಾನೇ ಹೇಳಿದ್ರು ತಮ್ಮ ಕೈ ಕೆಳಗೆ, ಅಂದರೆ ಆಗ ಗೃಹ ಮಂತ್ರಿಯಾಗಿದ್ದ ಅಮಿತ್ ಶಾ ಎನ್ಕೌಂಟರ್ ಮಾಡುವಂತೆ ಆದೇಶ ಕೊಟ್ಟಿದ್ರು ಅನ್ನುವಂಥ ಆರೋಪಗಳು, ಬಹಳ ಗಂಭೀರ ಆರೋಪಗಳು ಕೇಳಿಬಂದದ್ದು. ಘಟನೆ ನಡೆದಾಗ ಅಮಿತ್ ಶಾ ಗುಜರಾತ್ನ ಗೃಹ ಮಂತ್ರಿಯಾಗಿದ್ದರು. ಎಸ್, ಆದರೆ ಈ ಎನ್ಕೌಂಟರ್ನಲ್ಲಿ, ಈ ನಕಲಿ ಎನ್ಕೌಂಟರ್ನಲ್ಲಿ ಅವರ ಪಾತ್ರ ಇತ್ತು ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಯಾವುದೇ ಸಾಕ್ಷಿಗಳು ಸಿಗಲಿಲ್ಲ. ಆರೋಪಿ ಪೊಲೀಸ್ ಅಧಿಕಾರಿ ಸಿಂಘಾಲ್ರಿಂದ CBIಗೆ ಒಂದು ಪೆನ್ ಡ್ರೈವ್ ಸಲ್ಲಿಕೆ, ಒಂದು ಸಣ್ಣ ಟ್ವಿಸ್ಟ್ ಸಿಕ್ಕಿದ್ದು. ಈ ನಕಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ 7 ಜನ ಪೊಲೀಸ್ ಅಧಿಕಾರಿಗಳ ಪೈಕಿ ಒಬ್ಬರಾಗಿದ್ದ ಸಿಂಘಾಲ್ CBIಗೆ ಒಂದು ಪೆನ್ ಡ್ರೈವ್ ಅನ್ನು ಕೊಡ್ತಾರೆ. ಆ ಪೆನ್ ಡ್ರೈವ್ನಲ್ಲಿ ಒಂದು ಆಡಿಯೋ ರೆಕಾರ್ಡಿಂಗ್ ಇರುತ್ತೆ. ಅಮಿತ್ ಶಾ ನೇತೃತ್ವದಲ್ಲಿ ನಡೆದ ಸಭೆಯ ಧ್ವನಿ ಮುದ್ರಣ ಇದೆ ಅನ್ನುವಂಥ ಆರೋಪವನ್ನು ಸಿಂಘಾಲ್ ಮಾಡಿದ್ದಾರೆ. ಎಸ್, ಅಮಿತ್ ಶಾ ಒಂದು ಸಭೆಯನ್ನು ಕರೆದಿದ್ರು ಅನ್ನುವಂಥ ಆರೋಪ ಸಿಂಘಾಲ್ದು. ಆ ಸಭೆಯಲ್ಲಿ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವಂಥ ಪೊಲೀಸ್ ಅಧಿಕಾರಿಗಳನ್ನು ಹೇಗೆ ರಕ್ಷಿಸಬೇಕು ಅನ್ನೋದರ ಚರ್ಚೆ ನಡೀತಂತೆ. ಸಭೆಯಲ್ಲಿ ಮಾಜಿ ಸಚಿವ ಪ್ರಫುಲ್ ಪಟೇಲ್ ಇದ್ರು, ಹಾಲಿ ಸಚಿವ ಪ್ರದೀಪ್ ಸಿಂಗ್ ಜಡೇಜಾ ಮತ್ತು ಅಡ್ವೊಕೇಟ್ ಜನರಲ್ ಕಮಲ್ ತ್ರಿವೇದಿ ಭಾಗಿಯಾಗಿದ್ರು ಅನ್ನುವಂಥ ಆರೋಪವನ್ನು ಮಾಜಿ ಪೊಲೀಸ್ ಅಧಿಕಾರಿ ಸಿಂಘಾಲ್ ಮಾಡ್ತಾರೆ. ಇದಾದ ನಂತರ CBI ಇವರೆಲ್ಲರನ್ನೂ ಕರೆದು ವಿಚಾರಣೆ ನಡೆಸಿತು. ಆದರೆ ಇದರಲ್ಲಿ ಈ ಜನ, ಅಮಿತ್ ಶಾ ಸೇರಿದಂತೆ ಇನ್ನಿತರ ರಾಜಕಾರಣಿಗಳು ಮತ್ತು ಅಡ್ವೊಕೇಟ್ ಜನರಲ್ ಭಾಗವಹಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳನ್ನು ಪಡೆಯೋದರಲ್ಲಿ CBI ವಿಫಲವಾಗಿದೆ ಅನ್ನುವಂಥ ಮಾಹಿತಿ ಇದೆ. ಈಗ ಇನ್ನೇನು ಸಲ್ಲಿಸಲಿರುವ 2ನೇ ಚಾರ್ಜ್ ಶೀಟ್ನಲ್ಲಿ ಅಮಿತ್ ಶಾಗೆ ಕ್ಲೀನ್ ಚಿಟ್ ಸಿಗುವಂಥ ಸಾಧ್ಯತೆಗಳಿದೆ. ಇದಾಗಿತ್ತು ಇಶ್ರತ್ ಜಹಾನ್ ನಕಲಿ ಎನ್ಕೌಂಟರ್ ಪ್ರಕರಣದ ಸಂಪೂರ್ಣ ವಿವರ. ನಾನು ಆಗಲೇ ಹೇಳಿದ ಹಾಗೆ UPA ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ CBI ಒಂದು ವೇಳೆ ಅಮಿತ್ ಶಾ ವಿರುದ್ಧ ಯಾವುದೇ ರೀತಿಯಾದಂಥ ಆರೋಪಗಳನ್ನು ಸಾಬೀತುಪಡಿಸುವಲ್ಲಿ ವಿಫಲರಾದರೆ ಖಂಡಿತವಾಗಿಯೂ NDAಗೆ, BJPಗೆ, ಅದರಲ್ಲೂ ನರೇಂದ್ರ ಮೋದಿ ಮತ್ತವರ ಬೆಂಬಲಿಗರಿಗೆ ದೊಡ್ಡ ಮಟ್ಟದ ಮಾರಲ್ ಬೂಸ್ಟ್ ಸಿಕ್ಕ ಹಾಗೆ ಆಗುತ್ತೆ. ಈ ಒಂದು ಘಟನೆಯಿಂದ ನೋಡೋಣ, CBI ಸಲ್ಲಿಸಲಿರುವ 2ನೇ ಚಾರ್ಜ್ ಶೀಟ್ನಲ್ಲಿ ಅಮಿತ್ ಶಾ ಹೆಸರು ಇರುತ್ತೋ ಇಲ್ವೋ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಕುತೂಹಲ ನಮಗೂ ಕೂಡ ಇರುವಂಥದ್ದು. ಹಾಟ್ ನ್ಯೂಸ್ನಲ್ಲಿ ಮತ್ತೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತೆಗೆದುಕೊಳ್ತಾ ಇದ್ದೀವಿ. ಗಾಣಗಾಪುರದ ದತ್ತನ ಸನ್ನಿಧಿಯಲ್ಲಿ
ದೆವ್ವಗಳ ನರ್ತನದ ವಿಷಯ. ಮೈ ಮೇಲೆ ದೆವ್ವ ಬಂದವರು ನರ್ತನವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ. ಜೊತೆಗೆ ನಮ್ಮ ಜೊತೆಗೆ ಒಬ್ಬರು ಮನಃಶಾಸ್ತ್ರಜ್ಞರು ಇರ್ತಾರೆ ಈ ರೀತಿಯ ವರ್ತನೆಗಳನ್ನು ವಿಶ್ಲೇಷಿಸೋದಕ್ಕೆ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಬ್ರೇಕ್.